Hello friends, welcome to my YouTube channel Debug Coding. ಇವತ್ತಿನ ಕ್ಲಾಸ್ನಲ್ಲಿ CSS Positions Part 2 ಈ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತೀನಿ ಅಂತ ಅಂದ್ರೆ ಎರಡು ಪೊಸಿಷನ್ ವ್ಯಾಲ್ಯೂಸ್ನ ಹೇಳ್ಕೊಡ್ತೀನಿ. ಒಂದು ಸ್ಟಿಕಿ ಮತ್ತೆ ಫಿಕ್ಸೆಡ್. ಸೊ ಒಂದು ವೆಬ್ ಪೇಜಲ್ಲಿ ಒಂದು HTML ಎಲಿಮೆಂಟ್ಗೆ ಪೊಸಿಷನ್ ಸ್ಟಿಕಿ ಮತ್ತೆ ಫಿಕ್ಸೆಡ್ ಕೊಟ್ಟಾಗ ಔಟ್ಪುಟ್ ಯಾವ ರೀತಿ ಬರುತ್ತೆ ಅದನ್ನ ಡೆಮೋ ತೋರಿಸ್ತೀನಿ. ಅದಕ್ಕೆ ಮುಂಚೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ CSS Positions Part 1 ಆ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಇಂಪಾರ್ಟೆಂಟ್ ಪೊಸಿಷನ್ ವ್ಯಾಲ್ಯೂಸ್ನ ಹೇಳ್ಕೊಡಿದ್ದೀನಿ. ಒಂದು ಸ್ಟ್ಯಾಟಿಕ್ ಮತ್ತೆ ರಿಲೇಟಿವ್. ಸೊ ಈ ವಿಡಿಯೋ ವಾಚ್ ಮಾಡೋಕ್ಕೂ ಮುಂಚೆ ಪಾರ್ಟ್ 1 ವಿಡಿಯೋನ ವಾಚ್ ಮಾಡಿ, ಆವಾಗ ನಿಮಗೆ ಪೊಸಿಷನ್ಸ್ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೂ ಮುಂಚೆ ನಿಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ನಾವು ಆಲ್ರೆಡಿ ಪಾರ್ಟ್ 1 ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ದೀವಿ CSS ಪೊಸಿಷನ್ ಪ್ರಾಪರ್ಟಿ ಅಂದ್ರೇನು, ಅದರಲ್ಲಿ ಎಷ್ಟು ಟೈಪ್ಸ್ ಆಫ್ ಪೊಸಿಷನ್ ವ್ಯಾಲ್ಯೂಸ್ ಬರುತ್ತೆ ಅಂತ. ಮತ್ತೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. CSS ಪೊಸಿಷನ್ ಪ್ರಾಪರ್ಟಿ ಹ್ಯಾವ್ 5 ಡಿಫ್ರೆಂಟ್ ಪೊಸಿಷನ್ ವ್ಯಾಲ್ಯೂಸ್. ಸೊ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ 5 ಡಿಫ್ರೆಂಟ್ ಪೊಸಿಷನ್ ವ್ಯಾಲ್ಯೂಸ್ ಇದೆ. ಯಾವುದಪ್ಪ ಅಂತಂದ್ರೆ ಸ್ಟ್ಯಾಟಿಕ್ ಅಂಡ್ ರಿಲೇಟಿವ್, ಫಿಕ್ಸೆಡ್, ಸ್ಟಿಕಿ ಅಂಡ್ ಅಬ್ಸಲ್ಯೂಟ್. ಸ್ಟ್ಯಾಟಿಕ್ ಅಂಡ್ ರಿಲೇಟಿವ್ನ ಪಾರ್ಟ್ 1 ವಿಡಿಯೋದಲ್ಲಿ ಹೇಳ್ಕೊಡಿದ್ದೀನಿ. ಸೊ ಅಲ್ಲಿ ವಾಚ್ ಮಾಡಿ, ಆವಾಗ ನಿಮಗೆ ಸ್ಟ್ಯಾಟಿಕ್ನ ಏನಕ್ಕೆ ಯೂಸ್ ಮಾಡಬೇಕು, ರಿಲೇಟಿವ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಮತ್ತು ಈ ವಿಡಿಯೋದಲ್ಲಿ ಪಾರ್ಟ್ 2 ವಿಡಿಯೋದಲ್ಲಿ ನಾನು ನಿಮಗೆ ಫಿಕ್ಸೆಡ್ ಅಂದ್ರೇನು, ಸ್ಟಿಕಿ ಅಂದ್ರೇನು, ಇದನ್ನ ವೆಬ್ ಪೇಜಲ್ಲಿ ಯೂಸ್ ಮಾಡಿದಾಗ ಔಟ್ಪುಟ್ ಯಾವ ರೀತಿ ಬರುತ್ತೆ ಅದನ್ನ ಇವಾಗ ನಿಮಗೆ ಡೆಮೋ ತೋರಿಸ್ತೀನಿ. ಮತ್ತು ಪಾರ್ಟ್ 3 ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಂಟರ್ವ್ಯೂಗಳಲ್ಲಿ CSS ಪೊಸಿಷನ್ಸ್ ಬಗ್ಗೆ ಒಂದು ಕ್ವಶನ್ ಪಕ್ಕ ಇದ್ದೇ ಇರುತ್ತೆ. ಸೊ CSS ಪೊಸಿಷನ್ ನೀವು ಕಾನ್ಸಂಟ್ರೇಟ್ ಮಾಡಿ ಕ್ಲಿಯರಾಗಿ ಕಲಿಬೇಕಾಗತ್ತೆ. ಮತ್ತೆ ಅಬ್ಸಲ್ಯೂಟ್ ಪೊಸಿಷನ್ ಅಬ್ಸಲ್ಯೂಟ್ ಕೊಟ್ಟಾಗ ಔಟ್ಪುಟ್ ಯಾವ ರೀತಿ ಬರುತ್ತೆ ಅದು ಕೂಡ ಇಂಟರ್ವ್ಯೂಗಳಲ್ಲಿ ತುಂಬ ಕೇಳ್ತಾರೆ. ಸೊ ನೆಕ್ಸ್ಟ್ ವಿಡಿಯೋನು ಕಂಪ್ಲೀಟಾಗಿ ವಾಚ್ ಮಾಡಿ, ಎಲ್ಲೂ ಮಿಸ್ ಮಾಡಬೇಡಿ. ಆವಾಗ ಮಾತ್ರ ನೀವು ಪರ್ಫೆಕ್ಟಾಗಿ ಈ 5 ಪೊಸಿಷನ್ ವ್ಯಾಲ್ಯೂಸ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊತೀರಾ. ಸೊ ಇವಾಗ ಏನು ಮಾಡೋಣ, ಡೆಮೋಗೆ ಜಂಪ್ ಆಗೋಣ. ಡೆಮೋದಲ್ಲಿ ನಾವು 2 ಪೊಸಿಷನ್ ವ್ಯಾಲ್ಯೂನ ಯೂಸ್ ಮಾಡೋಣ, ಫಿಕ್ಸೆಡ್ ಆ್ಯಂಡ್ ಸ್ಟಿಕಿ. ಇದನ್ನ ಔಟ್ಪುಟ್ ನೋಡೋಣ ಯಾವ ರೀತಿ ಬರುತ್ತೆ ಯೂಸ್ ಮಾಡೋದ್ರಿಂದ ಅಂತ. ಸೊ ಡೆಮೋಗೆ ಹೋಗೋಣ. ಇವಾಗ ನಾನು ಆಲ್ರೆಡಿ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬ್ಯೂಟಿಫುಲ್ ಡೆಮೋ ನೋಡೋಣ. ಒಂದು HTML ಎಲಿಮೆಂಟ್ಗೆ ಪೊಸಿಷನ್ ಫಿಕ್ಸೆಡ್ ಮತ್ತು ಸ್ಟಿಕಿ ಕೊಟ್ಟಾಗ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ಒಂದು HTML ಫೈಲ್ ತೊಗೊಂಡಿದ್ದೀನಿ ಮತ್ತು CSS ಫೈಲ್ ತೊಗೊಂಡಿದ್ದೀನಿ. ಇದನ್ನು ನಾನು ಡೆಮೋ ಫೋಲ್ಡರಲ್ಲಿ ಸೇವ್ ಮಾಡಿದ್ದೀನಿ. ಈ ಡೆಮೋ ಫೋಲ್ಡರ್ ಎಲ್ಲಿದೆಯಪ್ಪ ಅಂತಂದರೆ ನನ್ನ ಡೆಸ್ಕ್ಟಾಪಲ್ಲಿ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಡೆಮೋ ಫೋಲ್ಡರ್. ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಫೈಲ್ಸ್ ಕಾಣುತ್ತೆ. ನೋಡಿ, ಇಲ್ಲಿ HTML ಫೈಲ್ ಇದೆ ಮತ್ತು CSS ಫೈಲ್ ಇದೆ. ಈ HTML ಫೈಲ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಇದು ಬ್ರೌಸರಲ್ಲಿ ಓಪನ್ ಆಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಲೋ ವರ್ಲ್ಡ್ ಬಂದಿದೆ. ಸೊ ನಾನು ನನ್ನ HTML ಫೈಲಲ್ಲಿ ಏನು ಕಂಟೆಂಟ್ ಹಾಕಿದೆ ಅದು ಬರ್ತಾ ಇದೆ. ನೋಡಿ, ಇಲ್ಲಿ ಅಲೋ ವರ್ಲ್ಡ್ ಹಾಕಿದ್ದೀನಿ. ಸೊ ಹಾಗಾಗಿ ನನಗೆ ಔಟ್ಪುಟ್ ಅಲೋ ವರ್ಲ್ಡ್ ಅಂತ ಬರ್ತಾ ಇದೆ. ಸೊ ಇವಾಗ ಏನು ಮಾಡೋಣಪ್ಪ ಅಂತಂದರೆ ಈ ಪ್ಯಾರಾಗ್ರಾಫ್ಗೆ ಸ್ವಲ್ಪ ಸ್ಟೈಲ್ಸ್ ಬರೆಯೋಣ. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಒಂದು ಎಲಿಮೆಂಟ್ಗೆ ಎಷ್ಟು ಥರ ಸ್ಟೈಲ್ಸ್ ಬರಿಬೋದು ಅಂದರೆ, ಅದಕ್ಕೆ ಪ್ಯಾರಾಗ್ರಾಫ್ಗೆ ನಾವು ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಕಲರ್ ಅಪ್ಲೈ ಮಾಡೋಣ ಫಸ್ಟು. ಓಕೆ, ಬ್ಯಾಕ್ಗ್ರೌಂಡ್ ಕಲರ್, ಬಾರ್ಡರ್ ಕೂಡ ಅಪ್ಲೈ ಮಾಡೋಣ. ಯಾಕಂದ್ರೆ ಆಲ್ರೆಡಿ ಕಲ್ತಿದ್ದೀವಿ ಬಾರ್ಡರ್ಸ್ನ ಅಪ್ಲೈ ಮಾಡೋದು ಹೇಗೆ ಅಂತ. ಸೊ ಅದನ್ನ ಯೂಸ್ ಮಾಡೋಣ ಇವಾಗ ಅಷ್ಟೇ. ಓಕೆ, ಬೇಕಾದ್ರೆ ಫಾಂಟ್ ಸೈಜ್ ಕೂಡ ಇನ್ಕ್ರೀಸ್ ಮಾಡ್ತಾ ಹೋಗೋಣ. ಸೊ ನಾನು 18 ಪಿಕ್ಸೆಲ್ ಕೊಟ್ಟಿದ್ದೀನಿ. ಸೇವ್ ಮಾಡೋಣ. ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ. ನಾವು ಬರೆದಿರೋ ಸ್ಟೈಲ್ಸ್ ಅಪ್ಲೈ ಆಗಿದೆಯಾ ಕನ್ಫರ್ಮ್ ಮಾಡ್ಕೊಳ್ಳೋಣ. ಅಪ್ಲೈ ಆಗಿದೆ. ಸೊ ಇವಾಗ ನನಗೆ ಏನಪ್ಪ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಕಂಟೆಂಟ್ ಬೇಕು. ಯಾಕಂದರೆ ನನಗೆ ಇಲ್ಲಿ ಸ್ಕ್ರಾಲ್ ಬಾರ್ ಬೇಕಲ್ವಾ. ಸ್ಕ್ರಾಲ್ ಬಾರ್ ಬೇಕಿರೋದ್ರಿಂದ ನಾನು ಜಾಸ್ತಿ ಕಂಟೆಂಟ್ ಹಾಕಿದ್ರೆ ಮಾತ್ರ ಇಲ್ಲಿ ಸ್ಕ್ರಾಲ್ ಬಾರ್ ಬರುತ್ತೆ. ಸೊ ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗಿ, ಸೊ ನಾನೇನು ಮಾಡ್ತೀನಿ, ಇಲ್ಲಿ ಪ್ಯಾರಾಗ್ರಾಫ್ ಆದಮೇಲೆ ಒಂದು ಡ್ಯೂ ಎಲಿಮೆಂಟ್ನ ತೊಗೊತೀನಿ. ಸೊ ನನಗೆ 100 ಡ್ಯೂಸ್ ಬೇಕು, 100 ಡ್ಯೂ ಎಲಿಮೆಂಟ್ಸ್ ಬೇಕು ಮತ್ತು ಕಂಟೆಂಟ್ ಬೇಕು. ಸೊ ನಾನು ಎವ್ರಿ ಟೈಮ್ ಡ್ಯೂ ಅಂತ ಟೈಪ್ ಮಾಡಿ ಅದರೊಳಗಡೆ ಕಂಟೆಂಟ್ ಬರಿತಾ ಕೂತ್ಕೊಳ್ಳೋದಕ್ಕಾಗಲ್ಲ. ಸೊ ಅದಕ್ಕೆ ನಾನು ನಿಮ್ಗೊಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ಇವಾಗ ನಮಗೆ ಅಟ್ ಎ ಟೈಮ್ ಅಂದರೆ ಫ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ 100 ಡ್ಯೂ ಎಲಿಮೆಂಟ್ಸ್ ಬೇಕಂದರೆ ಔಟ್ಪುಟ್ ಬರ್ಸೋದು ಹೇಗೆ, ಇವಾಗ ಇದೆ ನೋಡಿ ಶಾರ್ಟ್ ಕಟ್, ಅರ್ಥ ಮಾಡ್ಕೊಳ್ಳಿ. ಡ್ಯೂ ಸ್ಟಾರ್ ಅಂದರೆ ಇಂಟು 100. ಇದರೊಳಗಡೆ ನನಗೆ ಡಮ್ಮಿ ಕಂಟೆಂಟ್ ಬೇಕು, ಗ್ರೇಟರ್ ದ್ಯಾನ್ ಲೋವರ್ ಎಮ್ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ ಸಾಕು. ನೀವು ಅಬ್ಸರ್ವ್ ಮಾಡ್ಬೋದು 100 ಡ್ಯೂ ಎಲಿಮೆಂಟ್ಸ್ ಕ್ರಿಯೇಟ್ ಆಗಿದೆ. ನೋಡಿ, ಇಲ್ಲಿ 100 ಡ್ಯೂ ಎಲಿಮೆಂಟ್ಸ್ ಕ್ರಿಯೇಟ್ ಆಗಿದೆ. ಏನಕ್ಕೆ ಇನ್ನು 100 ಆ್ಯಡ್ ಮಾಡಿದೆ ಅಂದರೆ ನನಗೆ ಒಂದು ಸ್ಕ್ರಾಲ್ ಬಾರ್ ಬೇಕು ವೆಬ್ ಪೇಜಲ್ಲಿ, ಅದಕ್ಕೋಸ್ಕರ 100 ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಆ್ಯಸ್ ಆಫ್ ನಾವು ನನಗೆ ಏನು ಕಾಣ್ತಾ ಇಲ್ಲ, ಯಾಕಂದರೆ ರಿಫ್ರೆಶ್ ಮಾಡಿಲ್ಲ. ರಿಫ್ರೆಶ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನೋಡಿ 100 ಡ್ಯೂ ಎಲಿಮೆಂಟ್ಸ್ ಬಂದಿದೆ ವಿತ್ ದ ಕಂಟೆಂಟ್, ಮತ್ತು ನನಗೆ ಸ್ಕ್ರಾಲ್ ಬಾರ್ ಕೂಡ ಬಂತು. ಇವಾಗ ಇಟ್ಸ್ ದ ಟೈಮ್ ಟು ಅಂಡರ್ಸ್ಟ್ಯಾಂಡ್ CSS ಪೊಸಿಷನ್ ಫಿಕ್ಸೆಡ್ ಅಂದ್ರೇನು ಮತ್ತು ಸ್ಟಿಕ್ಕಿ ಅಂದ್ರೇನು ಅಂತ. ಸೊ ನಮಗೆ ಜನರಲ್ ಮೀನಿಂಗ್ ಗೊತ್ತು. ಫಿಕ್ಸೆಡ್ ಅಂದ್ರೇನು, ನಿಂತಿರೋ ಜಾಗದಲ್ಲಿ ನಿಂತಿರೋದಕ್ಕೆ ಫಿಕ್ಸೆಡ್ ಅಂತ ಹೇಳ್ತೀವಿ. ಇವಾಗ ಅದೇ ರೀತಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ಸ್ಕ್ರಾಲ್ ಮಾಡಿದಾಗ ಪ್ಯಾರಾಗ್ರಾಫ್ ಸ್ಕ್ರಾಲ್ ಆಗ್ತಿದೆ, ಹಾಗೆ ಡ್ಯೂ ಎಲಿಮೆಂಟ್ಸ್ ಕೂಡ ಸ್ಕ್ರಾಲ್ ಆಗ್ತಿದೆ. ಸೊ ಇವಾಗ ನಾವೇನಪ್ಪ ಕಲಿಬೇಕು ಅಂತ ಅಂದರೆ, HTML ವೆಬ್ ಪೇಜಲ್ಲಿ ಒಂದು HTML ಎಲಿಮೆಂಟ್ನ, ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ಯಾರಾಗ್ರಾಫ್ನ ನಾನು ಇದೇ ಜಾಗದಲ್ಲಿ ನಿಂತ್ಕೊಳ್ಳೋ ಥರ ಮಾಡಬೇಕು. ಅಂದರೆ ಹಿಂಗೆ ಸ್ಕ್ರಾಲ್ ಮಾಡಿದಾಗ ಪ್ಯಾರಾಗ್ರಾಫ್ ಮೂವ್ ಆಗ್ತಿದೆ. ನೋಡಿ, ಹಲೋ ವರ್ಲ್ಡ್ ಅನ್ನೋ ಕಂಟೆಂಟ್ ಮೂವ್ ಆಗ್ತಿದೆ, ಅದು ಮೂವ್ ಆಗಬಾರ್ದು, ಅಲ್ಲೇ ಫಿಕ್ಸ್ ಆಗಬೇಕು. ಸೊ ಆ ಥರ ಫಿಕ್ಸ್ ಆಗಬೇಕಂದ್ರೆ ನಾವೇನು ಮಾಡಬೇಕು, ಇದಕ್ಕೆ ಪೊಸಿಷನ್ ಸೆಟ್ ಮಾಡಬೇಕು. ಪೊಸಿಷನ್ ಏನಿಂದ ಸೆಟ್ ಮಾಡಬೇಕು, ಪೊಸಿಷನ್ ಫಿಕ್ಸೆಡ್ ಅಂತ ಸೆಟ್ ಮಾಡಬೇಕು. ಓಕೆ, ಮತ್ತೆ ಪೊಸಿಷನ್ ಫಿಕ್ಸೆಡ್ ಅಂತ ಸೆಟ್ ಮಾಡಿದ್ಮೇಲೆ ನಾವು ಹೇಳಬೇಕು ಎಲ್ಲಿ ಫಿಕ್ಸ್ ಆಗಬೇಕು, ಟಾಪಲ್ಲಿ ಫಿಕ್ಸ್ ಆಗಬೇಕಾ, ಬಾಟಮಲ್ಲಿ ಫಿಕ್ಸ್ ಆಗಬೇಕಾ ಅಂತ. ಸೊ ನಾನು ಆಸ್ ಆಫ್ ನಾನೇನು ಹೇಳ್ತೀನಿ, ಈ
ಪ್ಯಾರಾಗ್ರಾಫ್ ಎಲಿಮೆಂಟ್ ಏನಿದೆ ಅದು ಟಾಪಲ್ಲೇ ಫಿಕ್ಸ್ ಆಗಲಿ, ಓಕೆನಾ. ಹಿಂಗೆ ಸ್ಕ್ರಾಲ್ ಮಾಡಿದ ತಕ್ಷಣ ಇಲ್ಲೇ ಫಿಕ್ಸ್ ಆಗಬೇಕು, ಎಲ್ಲೂ ಮೂವ್ ಆಗಬಾರ್ದು. ಸೊ ಆ ಥರ ಫಿಕ್ಸೆಡ್ ಮಾಡೋದು ಹೇಗೆ ಅದನ್ನ ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ, ಅಬ್ಸರ್ವ್ ಮಾಡಿ. ಸೊ ವೆರಿ ಸಿಂಪಲ್, ನಾನಿಲ್ಲಿ ನನ್ನ CSS ಫೈಲ್ಗೆ ಹೋಗಿ ಪ್ಯಾರಾಗ್ರಾಫ್ಗೆ ಹೇಳಬೇಕು ಪೊಸಿಷನ್, ಓಕೆ, ಪೊಸಿಷನ್ ಫಿಕ್ಸೆಡ್. ಎಲ್ಲಿ ಫಿಕ್ಸ್ ಆಗಬೇಕು? ಅಟ್ ದ ಟಾಪ್, ಫ್ರಮ್ ದ ಟಾಪ್, ಓಕೆ, ಫ್ರಮ್ ದ ಟಾಪ್ ಯು ಟು ಫಿಕ್ಸ್ ಅಟ್ 0. ಅಂದರೆ ನಾನು ಹೇಳ್ತಾ ಇದ್ದೀನಿ ಮೇಲೆಗಡೆಯಿಂದ 0 ಫಿಕ್ಸ್ ಆಗು, ಅಂದರೆ ಸ್ಟಾರ್ಟಿಂಗಲ್ಲೇ ಫಿಕ್ಸ್ ಆಗು, ಮೂವ್ ಆಗಬೇಡ ಅಂತ. ನೋಡಿ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ಹಿಂಗೆ ಸ್ಕ್ರಾಲ್ ಮಾಡಿದಾಗ ಪ್ಯಾರಾಗ್ರಾಫ್ ಅಲ್ಲೇ ಫಿಕ್ಸ್ ಆಗಿದೆ, ಅದು ಮೂವ್ ಆಗ್ತಾ ಇಲ್ಲ. ಓಕೆ, ಸೊ ಅರ್ಥ ಆಯ್ತು ಅಂದ್ಕೊತೀನಿ ಒಂದು HTML ಎಲಿಮೆಂಟ್ನ ಪೊಸಿಷನ್ ಫಿಕ್ಸೆಡ್ ಮಾಡೋದು ಹೇಗೆ ಅಂತ. ಆಸ್ ಆಫ್ ನಾನು ಟಾಪ್ 0 ಕೊಟ್ಟಿದ್ದೀನಿ, ಇವಾಗ ಬೇಕಾದ್ರೆ ಇದನ್ನ ಬಾಟಮ್ 0 ಕೊಟ್ಟರೆ ಕೆಳಗಡೆ ಫಿಕ್ಸ್ ಆಗುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ ನಾನೇನು ಮಾಡ್ತೀನಿ, ಟಾಪ್ 0 ಕೊಟ್ಟಿದ್ದೀನಿ ಅಲ್ವಾ, ಟಾಪ್ ಬದಲು ಏನು ಮಾಡ್ತೀನಿ, ಬಾಟಮ್ 0 ಅಂತ ಕೊಡ್ತೀನಿ, ಸೇವ್ ಮಾಡ್ತೀನಿ. ಇವಾಗ ನಾನೇನು ಹೇಳ್ತಾ ಇದ್ದೀನಿ, ಪ್ಯಾರಾಗ್ರಾಫ್ ನೀನು ಫಿಕ್ಸ್ ಆಗು ಅಂತ ಹೇಳ್ತಿದ್ದೀನಿ, ಬಟ್ ಎಲ್ಲಿ ಫಿಕ್ಸ್ ಆಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದೀನಿ, ಕೆಳಗಡೆ ಬಾಟಮಲ್ಲಿ ಫಿಕ್ಸ್ ಆಗು ಅಂತ ಹೇಳ್ತಾ ಇದ್ದೀನಿ. ಸೊ ರಿಫ್ರೆಶ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನೋಡಿ ಅಟ್ ದ ಬಾಟಮ್ ಇಲ್ಲಿ ಫಿಕ್ಸ್ ಆಗಿದೆ. ನಾನು ಸ್ಕ್ರಾಲ್ ಮಾಡಿದಾಗ ಪ್ಯಾರಾಗ್ರಾಫ್ ಮೂವ್ ಆಗ್ತಾ ಇಲ್ಲ, ಅಲ್ಲೇ ಫಿಕ್ಸ್ ಆಗಿಬಿಟ್ಟಿದೆ. ಸೊ ಅರ್ಥ ಆಯ್ತು ಅಂದ್ಕೊತೀನಿ ಒಂದು HTML ಎಲಿಮೆಂಟಲ್ಲಿ, ಒಂದು HTML ವೆಬ್ ಪೇಜಲ್ಲಿ ಒಂದು ಎಲಿಮೆಂಟ್ಸ್ನ, ಒಂದು ಟ್ಯಾಗ್ಸ್ನ ಪೊಸಿಷನ್ ಫಿಕ್ಸೆಡ್ ಮಾಡೋದು ಹೇಗೆ ಅಂತ. ಓಕೆ, ಸೊ ನೆಕ್ಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ನಾವು ಯಾವುದಪ್ಪ ಅಂತ ಅಂದರೆ ಪೊಸಿಷನ್ ಸ್ಟಿಕ್ಕಿ. ಸೊ ಪೊಸಿಷನ್ ಸ್ಟಿಕ್ಕಿ ಅಂದ್ರೇನು, ಅದನ್ನ ಏನಕ್ಕೆ ಯೂಸ್ ಮಾಡಬೇಕು ಅದನ್ನ ಇವಾಗ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನೇನು ಮಾಡ್ತೀನಿ, ಸ್ವಲ್ಪ ಓಕೆ, ಈ ಪ್ಯಾರಾಗ್ರಾಫ್ ಇಲ್ಲೇ ಇರಲಿ, ಇಷ್ಟು ಡ್ಯೂಸ್ ಹೀಗೆ ಇರಲಿ, ನಮಗೆ ಬೇಕಾಗುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ವಾಪಸ್ ಇದೆಲ್ಲ ಕ್ಲಿಯರ್ ಮಾಡೋಣ, ಏನೇನು ಬರೆದಿದ್ವಿ ಬಾಟಮ್ 0 ಪೊಸಿಷನ್ ಫಿಕ್ಸ್ಡ್ ಎಲ್ಲ. ವಾಪಸ್ ಇಲ್ಲಿ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನೋಡಿ ಪ್ಯಾರಾಗ್ರಾಫ್ ಮತ್ತೆ ಮೂವ್ ಆಗ್ತದೆ, ಯಾಕಂದರೆ ನಾನು ಅಲ್ಲಿ ಪೊಸಿಷನ್ ಫಿಕ್ಸ್ಡ್ ರಿಮೂವ್ ಮಾಡಿದೆ. ಸೊ ನಾವು ಇಟ್ಸ್ ದ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಪೊಸಿಷನ್ ಸ್ಟಿಕ್ಕಿ. ಸೊ ಸ್ಟಿಕ್ಕಿ ಅಂದ್ರೇನು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ವೆರಿ ಸಿಂಪಲ್. ಸೊ ಏನು ಮಾಡಬೇಕಪ್ಪ ಅಂತಂದರೆ, ನಾನು ಇಲ್ಲಿ ಬರಬೇಕು, ಇಲ್ಲಿ ಬಂದ್ಬಿಟ್ಟು ಪ್ಯಾರಾಗ್ರಾಫ್ಗೂ ಮುಂಚೆ ನಾನು ಏನು ಮಾಡ್ತೀನಿ, ಎಡಿಂಗ್ ಟ್ಯಾಗ್ನ ತೊಗೊತೀನಿ, ಅಲ್ಲಿ ನಾನು ವೆಲ್ಕಮ್ ಅಂದರೆ ಕಂಟೆಂಟ್ ಹಾಕ್ತೀನಿ, ಟು ಮೈ ಲರ್ನಿಂಗ್ ಸೆಂಟರ್, ವೆಲ್ಕಮ್ ಟು ಮೈ ಲರ್ನಿಂಗ್ ಸೆಂಟರ್. ಸೇವ್ ಮಾಡಿದೆ. ಇನ್ನೊಂದು H1 ಟ್ಯಾಗ್ ತೊಗೊಂಡು ಇಲ್ಲಿ ಪ್ಲೇಸ್ ಮಾಡ್ತೀನಿ, ಲರ್ನ್ ವೆಬ್ ಡೆವಲಪ್ಮೆಂಟ್ ಕನ್ನಡ ಅಂತ ಕಂಟೆಂಟ್ ಹಾಕಿದ್ದೀನಿ. ಸೊ 2 H1 ಟ್ಯಾಗ್ಸ್ ಇದೆ, ಆಮೇಲೆ ಪ್ಯಾರಾಗ್ರಾಫ್ ಇದೆ. ಸೊ ವಾಪಸ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ರಿಫ್ರೆಶ್ ಮಾಡಿದಾಗ ಏನು ಬಂದು ನನಗೆ, ವೆಲ್ಕಮ್ ಟು ಮೈ ಲರ್ನಿಂಗ್ ಸೆಂಟರ್ ಆ್ಯಂಡ್ ಲರ್ನಿಂಗ್ ವೆಬ್ ಡೆವಲಪ್ಮೆಂಟ್ ಇನ್ ಕನ್ನಡ, ಲರ್ನ್ ವೆಬ್ ಡೆವಲಪ್ಮೆಂಟ್ ಇನ್ ಕನ್ನಡ ಅಂತ ಬಂತು. ಸೊ ಇವಾಗ ನಾನು ನಿಮ್ಗೆ ಹೇಳ್ಕೊಟ್ಟಿರೋದು ಯಾವುದೋ ಪೊಸಿಷನ್ ಅಂದರೆ ಪೊಸಿಷನ್ ಸ್ಟಿಕ್ಕಿ. ಏನಪ್ಪ ಸ್ಟಿಕ್ಕಿ ಅಂತ ಅಂದರೆ, ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಅಲೋ ವರ್ಲ್ಡ್ ಅಂತಿದೆ ಅಲ್ವಾ. ಈ ಅಲೋ ವರ್ಲ್ಡ್ ಅಂದರೆ ಈ ಪೇಜನ್ನು ಸ್ಕ್ರಾಲ್ ಮಾಡಿದಾಗ ನೋಡಿ ಸ್ಕ್ರಾಲ್ ಆಗ್ತಿದೆ ಕಂಪ್ಲೀಟಾಗಿ. ಬಟ್ ನನಗೆ ಇವಾಗ ರಿಕ್ವೈರ್ಮೆಂಟ್ ಯಾವ ಥರ ಇದೆ ಅಂತ ಅಂದರೆ, ನಾನು ಈ ವೆಬ್ ಪೇಜ್ನ ಸ್ಕ್ರಾಲ್ ಮಾಡಿದಾಗ ಆ್ಯಸ್ ಸೂನ್ ಆ್ಯಸ್ ಈ ಪ್ಯಾರಾಗ್ರಾಫು ಇಲ್ಲಿ ಟಾಪ್ 0 ರೀಚ್ ಆದಾಗ, ಅಂದರೆ ಇದು ಟಾಪ್ ಇಲ್ಲಿಂದ ವ್ಯಾಲ್ಯೂಸ್ ಕೊಡ್ತಾ ಹೋದ್ರೆ ಆಸ್ ಆಫ್ ನಾವು ಇಲ್ಲಿ ಟಾಪ್ ಇದೆ ಅಂದರೆ 0 ಪೊಸಿಷನಲ್ಲಿದೆ. ಸೊ ಅಂದರೆ ನಾನು ಈ ವೆಬ್ ಪೇಜ್ ಸ್ಕ್ರಾಲ್ ಮಾಡಿದಾಗ ಈ ಪ್ಯಾರಾಗ್ರಾಫ್ ಇಲ್ಲೇ ಸ್ಟಿಕ್ ಆಗಬೇಕು, ಮೂವ್ ಆಗಬಾರ್ದು. ಸೊ ಆ ಥರ ನಾವು ಸ್ಟಿಕ್ ಆಗಬೇಕು, ಮೂವ್ ಆಗಬಾರ್ದು ಅಂದರೆ ಏನು ಮಾಡಬೇಕು? ಸೊ ಅದಕ್ಕೆ ನಾವು ಪೊಸಿಷನ್ ಸ್ಟಿಕ್ಕಿನ ಯೂಸ್ ಮಾಡಬೇಕು. ಸೊ ಇವಾಗ ನಾನು ಡೆಮೋ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೋದು ಅದನ್ನ ಅಂತ. ಸೊ ಅರ್ಥ ಆಯ್ತು ಅಂದ್ಕೊಂತೀನಿ. ಕಾನ್ಸೆಪ್ಟ್ ಏನಪ್ಪ ಅಂದರೆ ವೆರಿ ಸಿಂಪಲ್. ನಾನು ಈ ವೆಬ್ ಪೇಜ್ಗೆ ಸ್ಕ್ರಾಲ್ ಮಾಡಿದಾಗ ಈ ಪ್ಯಾರಾಗ್ರಾಫ್ ಟ್ಯಾಗು ಇಲ್ಲಿ ಟಾಪಿಗೆ ಬಂದಿದ ತಕ್ಷಣ ಸ್ಟಿಕ್ ಆಗಿಬಿಡಬೇಕು, ಮೂವ್ ಆಗಬಾರ್ದು. ಸೊ ಅದನ್ನ ಹೇಗೆ ಮಾಡೋದು ಇವಾಗ ಕಲಿಯೋಣ ನೋಡಿ. ಸೊ ವಾಪಸ್ ಇಲ್ಲಿ ಹೋಗ್ತೀನಿ, ಇಲ್ಲಿ ಬಂದು ನಾನು ಹೇಳ್ತಾ ಇದ್ದೀನಿ ನನ್ನ ಪ್ಯಾರಾಗ್ರಾಫ್ಗೆ ಪೊಸಿಷನ್ ಏನಪ್ಪ ತಗೋಬೇಕಂತಂದರೆ ಸ್ಟಿಕ್ಕಿ ತಗೋ. ಎಲ್ಲಿ ಸ್ಟಿಕ್ ಆಗಬೇಕಂತ ಅಂದರೆ ಆಸ್ ಸೂನ್ ಆಸ್ ಇಟ್ ರೀಚಸ್ ದ ಟಾಪ್, ಓಕೆ, ಟಾಪ್ ಹೋಗಿ ಅದು 0 ಪಿಕ್ಸೆಲ್ ರೀಚ್ ಆಗಿದ ತಕ್ಷಣ, ಅಂದರೆ 0ಗೆ ರೀಚ್ ಆಗಿದ ತಕ್ಷಣ, ಸ್ಟಾರ್ಟಿಂಗ್ ಪೊಸಿಷನ್ ಆಫ್ ಟಾಪ್ ರೀಚ್ ಆಗಿದ ತಕ್ಷಣ ಅದಲ್ಲಿ ಸ್ಟಿಕ್ ಆಗಬೇಕು. ಸೊ ವರ್ಕ್ ಆಗುತ್ತಾ ನೋಡೋಣ. ರಿಫ್ರೆಶ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ ಸ್ಲೋಲಿ ನಾನು ಮೆಲ್ಲಗೆ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ನೋಡಿ ಸ್ಕ್ರಾಲ್ ಮಾಡಿದ ತಕ್ಷಣ ಪೊಸಿಷನ್ ನೋಡಿ ಪ್ಯಾರಾಗ್ರಾಫ್ ಫಿಕ್ಸ್ ಆಯಿತು. ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡ್ತೀನಿ, ಅಬ್ಸರ್ವ್ ಮಾಡಬೇಕು, ಸ್ಲೋ ಆಗಿ ಹೋಗ್ತದೆ ನೋಡಿ, ಪ್ಯಾರಾಗ್ರಾಫ್ ಇವಾಗ ಮೂವ್ ಆಗ್ತಿದೆ, ಸ್ಕ್ರಾಲ್ ಆಗ್ತಿದೆ. ಬಟ್ ಆಸ್ ಸೂನ್ ಆಸ್ ಇಟ್ ರೀಚಸ್ ದ ಟಾಪ್ 0 ಪಿಕ್ಸೆಲ್ ನೋಡಿ ಫಿಕ್ಸ್ ಆಯಿತು, ಅದ್ರ ಮೇಲೆಗಡೆ ಹೋಗ್ತಿಲ್ಲ. ಬಟ್ ಅದ್ರ ಮೇಲಿರೋ ಕಂಟೆಂಟ್ ಎಲ್ಲ ಸ್ಕ್ರಾಲ್ ಆಯ್ತು ನೋಡಿ, ಇವೆರಡು ಕಂಟೆಂಟ್ ಸ್ಕ್ರಾಲ್ ಆಗ್ತಿದೆ, ಅದು ಫಿಕ್ಸ್ ಆಗ್ತಿಲ್ಲ. ಬಟ್ ಪ್ಯಾರಾಗ್ರಾಫ್ ಮಾತ್ರ ಫಿಕ್ಸ್ ಆಗ್ತಿದೆ, ಸ್ಟಿಕ್ ಆಗ್ತಿದೆ. ಫಿಕ್ಸ್ ಅನ್ನೋದಕ್ಕಿಂತ ಸ್ಟಿಕ್ ಆಗ್ತಿದೆ ಅಂತ ಹೇಳಬೇಕು. ಎಲ್ಲಿ ಸ್ಟಿಕ್ ಆಗ್ತಿದೆ? ಅಟ್ ದ ಟಾಪ್ 0. ಸೊ ಅರ್ಥ ಆಯ್ತು ಅಂದ್ಕೊತೀನಿ. ಟಾಪ್ ಪೊಸಿಷನ್ ಸ್ಟಿಕ್ಕಿ ಅಂದ್ರೇನು, ಪೊಸಿಷನ್ ಫಿಕ್ಸ್ಡ್ ಅಂದ್ರೇನು, ಅದನ್ನ ಯಾವೆಲ್ಲ ಸಿನಾರಿಯೋಗಳಲ್ಲಿ ನಾವು ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ಚಾಪ್ಟರ್ಲಿ ನಾನು ನಿಮಗೆ CSS ಪೊಸಿಷನ್ಸ್ ಅಬ್ಸಲ್ಯೂಟ್ ಅಂದ್ರೇನು ಅದನ್ನ ಕ್ಲಿಯರಾಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಪೊಸಿಷನ್ ಅಬ್ಸಲ್ಯೂಟ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ, ಔಟ್ಪುಟ್ ಯಾವ ರೀತಿ ಬರುತ್ತೆ ಅದನ್ನ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಿಮ್ಗೆ ಏನಾದ್ರು ಕ್ವೈರೀಸ್ ಕಳಿಸಿದ್ರೆ code2corner@gmail.comಗೆ ಮೇಲ್ ಕಳಿಸಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.